ಎಸ್ಎಸ್ಎಲ್ಸಿ ಓದ್ತಿರೋ ವಿದ್ಯಾರ್ಥಿಗಳಿಗೆ ಹಾಗೆ ಅವರ ಪೋಷಕರಿಗೆ ಶಿಕ್ಷಣ ಇಲಾಖೆಯಿಂದ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ಇನ್ನು ಮುಂದೆ ನಿಮ್ಮ ಫೈನಲ್ ರಿಸಲ್ಟ್ 625 ಅಂಕಗಳಿಗೆ ಬರಲ್ಲ, ಕೇವಲ 525 ಅಂಕಗಳಿಗೆ ಅಂತೇಳಿ ಕರ್ನಾಟಕ ಸರ್ಕಾರ ಡಿಸೈಡ್ ಮಾಡಿದೆ. ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪ ಈ ಮಹತ್ವದ ಘೋಷಣೆ ಮಾಡಿದ್ದಾರೆ. ಇನ್ನು ಮುಂದೆ ತೃತೀಯ ಭಾಷೆ ಅಂದ್ರೆ ಹಿಂದಿ, ಉರ್ದು, ಸಂಸ್ಕೃತ ಮುಂತಾದ ಭಾಷೆಗಳ ಅಂಕವನ್ನ ನಿಮ್ಮ ಫೈನಲ್ ಪರ್ಸೆಂಟೇಜ್ಗೆ ಕನ್ಸಿಡರ್ ಮಾಡಲ್ಲ. ಹಾಗಾದ್ರೆ ಹಿಂದಿ ಎಕ್ಸಾಮ್ ಇಲ್ವಾ, ಓದೋದ್ ಬೇಡವಾ ಅಂತ ಕನ್ಫ್ಯೂಸ್ ಆಗಬೇಡಿ. ತೃತೀಯ ಭಾಷೆ ಪರೀಕ್ಷೆ ಖಂಡಿತ ಇರುತ್ತೆ, ಎಕ್ಸಾಮ್ ಬರೀಲೇಬೇಕು. ಆದ್ರೆ ನೀವು ಅದರಲ್ಲಿ ತಗೊಳ್ಳೋ ಮಾರ್ಕ್ಸ್ ನಿಮ್ಮ ಟೋಟಲ್ ರಿಸಲ್ಟ್ ಗೆ ಆಡ್ ಆಗಲ್ಲ. ಅದರ ಬದಲು ABCD ಅಂತ ಕೇವಲ 4 ಗ್ರೇಡ್ ಮಾತ್ರ ಕೊಡ್ತಾ ಇರೋದಕ್ಕೆ. ಅಂದ್ರೆ ಜಸ್ಟ್ ಪಾಸ್ ಆದ್ರೆ ಸಾಕು. ನಿಮ್ಮ ಪರ್ಸೆಂಟೇಜ್ ಲೆಕ್ಕಾಚಾರ ಏನಿದ್ರು ಕೂಡ 525 ಅಂಕಗಳಿಗೆ ಮಾತ್ರ ಸೀಮಿತ. ವಿದ್ಯಾರ್ಥಿಗಳ ಮೇಲಿರೋ ಒಂದು ಎಕ್ಸ್ಟ್ರಾ ಲ್ಯಾಂಗ್ವೇಜ್ ನ ಬರ್ಡನ್, ಅದನ್ನ ಓದ್ಬೇಕಲ್ಲ, ಅಷ್ಟೊಂದು ವರ್ಷ ಓದ್ಬೇಕಲ್ಲ, ಅದನ್ನ ಕಮ್ಮಿ ಮಾಡಿ ಯಾವ್ದ್ರಲ್ಲಿ ಅವರಿಗೆ ನಿಜವಾಗ್ಲೂ ಕೂಡ ಜೀವನಕ್ಕೆ ಹೆಲ್ಪ್ ಆಗುತ್ತೆ ಅದ್ರ ಕಡೆ ಫೋಕಸ್ ಮಾಡೋಕೆ ಈ ಡಿಸಿಷನ್ ಮಾಡಲಾಗಿದೆ. ಮುಂದಿನ ಹೊಸ ಶೈಕ್ಷಣಿಕ ವರ್ಷದಿಂದಲೇ ಜಾರಿಗೂ ಕೂಡ ಬರ್ತಾ ಇದೆ. ಹಾಗೆ ಈ ವರ್ಷ ಎಕ್ಸಾಮ್ ಬರೆದಿರೋರಿಗೂ ಒಂದು ಅಪ್ಡೇಟ್ ಇದೆ. ಮಾರ್ಚ್ 30ಕ್ಕೆ ಆಗಬೇಕಾಗಿದ್ದ ಹಿಂದಿ ಪರೀಕ್ಷೆಯನ್ನ ಮಹಾವೀರ ಜಯಂತಿ ಕಾರಣದಿಂದ ಮಾರ್ಚ್ 31ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಓವರ್ ಆಲ್ ಸರ್ಕಾರದ ಈ ಡಿಸಿಷನ್, ಹಿಂದಿಯನ್ನ ಪಕ್ಕಕ್ಕಿಟ್ಟಿರೋ ಡಿಸಿಷನ್ ಬಗ್ಗೆ ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಇತರ ಸ್ಟೂಡೆಂಟ್ಸ್ಗೆ ಮತ್ತು ಪೇರೆಂಟ್ಸ್ಗೆ ಇದನ್ನ ಮಿಸ್ ಇಲ್ಲದೆ ಶೇರ್ ಕೂಡ ಮಾಡಿ. ಸ್ನೇಹಿತರೆ, ಇಂತಹದೇ ಮತ್ತಷ್ಟು ಉಪಯುಕ್ತ ಮಾಹಿತಿಗೆ ಮಸ್ತ್ ಮಗ ಚಾನಲ್ಗೆ ಮಿಸ್ ಇಲ್ಲದೆ ಸಬ್ಸ್ಕ್ರೈಬ್ ಮಾಡಿ.